ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ಹೊಸ ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಿದವರು ಮತ್ತು ತರಬೇತಿ ಪಡೆದವರಿಗೆ ಕಡ್ಡಾಯವಾಗಿ ಈ ಕೆಲಸ ಮಾಡಲೇಬೇಕು. ಹೌದು ಸ್ನೇಹಿತರೆ, ಇನ್ನು ನಮ್ಮ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ನಿಮಗೆ ಬರಲಿ ಅಂತ ಹೇಳಿ. ಸ್ನೇಹಿತರೆ, PM ವಿಶ್ವಕರ್ಮ ಯೋಜನಾ ನಿಮಗೆ 18 ವರ್ಷ ತುಂಬಿದೆಯೇ? ಹಾಗಾದರೆ ಈ ಯೋಜನೆಯಲ್ಲಿ ಸರ್ಕಾರದಿಂದ 3 ಲಕ್ಷ ಸಿಗುತ್ತದೆ. ಈ ರೀತಿ ಅಪ್ಲೈ ಮಾಡಬೇಕು. ಕೇಂದ್ರ ಸರ್ಕಾರ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುತ್ತಿದೆ. ಕೈಗಾರಿಕೆಗಳು ಹಾಗೂ ಕುಶಲಕರ್ಮಿಗಳ ಪರವಾಗಿ ನಿಂತಿದೆ. ಸಾಂಪ್ರದಾಯಿಕ ಕಲಾವಿದರು ಮತ್ತು ಕುಶಲಕರ್ಮಿಗಳನ್ನು ಪ್ರೋತ್ಸಾಹಿಸಲು ಭಾರತ ಸರ್ಕಾರವು 17ನೇ ಸೆಪ್ಟೆಂಬರ್ 2023ರಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಪ್ರಾರಂಭಿಸಿದೆ. ಕೇಂದ್ರ ಸರ್ಕಾರ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುತ್ತಿದೆ. ಕೈಗಾರಿಕೆಗಳು ಹಾಗೂ ಕುಶಲಕರ್ಮಿಗಳ ಪರವಾಗಿ ನಿಂತಿದೆ. ಸಾಂಪ್ರದಾಯಿಕ ಕಲಾವಿದರು ಮತ್ತು ಕುಶಲಕರ್ಮಿಗಳನ್ನು ಪ್ರೋತ್ಸಾಹಿಸಲು ಭಾರತ ಸರ್ಕಾರವು 17ನೇ ಸೆಪ್ಟೆಂಬರ್ 2023ರಂದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯಡಿ ದೇಶದ ಕುಶಲಕರ್ಮಿಗಳು ಆರ್ಥಿಕವಾಗಿ ಬೆಳೆಯಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಈ ಯೋಜನೆಗಾಗಿ 13,000 ಕೋಟಿ ಹಣವನ್ನು ಅವರು ತಯಾರಿಸುವ ಉತ್ಪನ್ನಗಳನ್ನು ಮಾರಾಟ ಮಾಡಲು ಮತ್ತು ಕೌಶಲ್ಯಗಳನ್ನು ಸುಧಾರಿಸಲು ಖರ್ಚು ಮಾಡಲು ಸರ್ಕಾರ ಸಿದ್ಧವಾಗಿದೆ. ಈಗ ಈ ಯೋಜನೆಯ ಅರ್ಹತೆ, ಪ್ರಯೋಜನಗಳು, ಅರ್ಜಿ ಪ್ರಕ್ರಿಯೆ ಹೇಗೆ ಎಂಬುದನ್ನು ತಿಳಿಯೋಣ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಇಲಾಖೆಯ ಮೇಲ್ವಿಚಾರಣೆ ಮಾಡುತ್ತದೆ. ಸಾಲ ಸೌಲಭ್ಯ, ಕೌಶಲ್ಯ ತರಬೇತಿ, ಸುಧಾರಿತ ಉಪಕರಣಗಳು, ಡಿಜಿಟಲ್ ವಹಿವಾಟುಗಳಿಗೆ ಪ್ರೋತ್ಸಾಹ ಇತ್ಯಾದಿ ಸೌಲಭ್ಯಗಳೊಂದಿಗೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಚೈನ್ ಸಿಸ್ಟಮ್ನಲ್ಲಿ ಭಾಗವಹಿಸಲು ತಂತ್ರಜ್ಞಾನದೊಂದಿಗೆ ಕುಶಲಕರ್ಮಿಗಳನ್ನು ಸಜ್ಜುಗೊಳಿಸುತ್ತದೆ. ಅರ್ಹತೆಯ ಮಾನದಂಡ ಈ ರೀತಿ ಇದೆ. 18 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವ್ಯಕ್ತಿಗಳು ಅಸಂಘಟಿತ ವಲಯದಲ್ಲಿ ಕುಶಲಕರ್ಮಿ ಕೆಲಸದಲ್ಲಿ ತೊಡಗಿರಬೇಕು. ಸ್ವಯಂ ಉದ್ಯೋಗ ಮಾಡುವವರು ವಿಶ್ವಕರ್ಮ ಯೋಜನೆಯ ಸಹಾಯ ಪಡೆಯಲು ಅರ್ಹರು. ಪ್ರಸ್ತುತ ಈ ಯೋಜನೆಯಲ್ಲಿ 18 ವ್ಯಾಪಾರಸ್ಥರಿಗೆ ಜಾಗ ನೀಡಲಾಗಿದೆ. ಪ್ರಯೋಜನಗಳು: ತರಬೇತಿ, ಕುಶಲಕರ್ಮಿಗಳು ಮತ್ತು ಕುಶಲಕರ್ಮಿಗಳ ಕೌಶಲ್ಯವನ್ನು ಗುರುತಿಸಿ ಪ್ರಧಾನಮಂತ್ರಿ ವಿಶ್ವಕರ್ಮ ಪ್ರಮಾಣಪತ್ರ ಗುರುತಿನ ಚೀಟಿ ನೀಡಲಾಗುವುದು. ವಿಶ್ವಕರ್ಮ 5 ದಿನಗಳೊಂದಿಗೆ 1 ವಾರದವರೆಗೆ ಮೂಲಭೂತ ಕೌಶಲ್ಯ ತರಬೇತಿಯನ್ನು ಪಡೆಯಲಿದ್ದು, ದಿನಕ್ಕೆ 500 ರು ಸ್ಟೈಪೆಂಡ್ ಪಡೆಯಲಿದ್ದಾರೆ. ಅಡ್ವಾನ್ಸ್ ಟೂಲ್, ಡಿಜಿಟಲ್ ಫೈನಾನ್ಸ್ ಸ್ಕಿಲ್ ಕೌಶಲ್ಯಗಳು, ಉದ್ಯಮಶೀಲತೆ, ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ತಂತ್ರಗಳು ಇತ್ಯಾದಿಗಳ ಬಗ್ಗೆ ತಿಳಿಸಿಕೊಡಲಾಗುತ್ತದೆ. ಅಡ್ವಾನ್ಸ್ ಟ್ರೈನಿಂಗ್: ಬೇಸಿಕ್ ಟ್ರೈನಿಂಗ್ ಮುಗಿದ ನಂತರ 15 ದಿನಗಳವರೆಗೆ ದಿನಕ್ಕೆ ರು. 500 ಸ್ಟೈಪೆಂಡ್ನೊಂದಿಗೆ ಅಡ್ವಾನ್ಸ್ ಟ್ರೈನಿಂಗ್ ಇರುತ್ತದೆ. ಅವರು ಇತ್ತೀಚಿನ ತಂತ್ರಜ್ಞಾನ, ವಿನ್ಯಾಸ ಮತ್ತು ಉದ್ಯಮ ಪಾಲುದಾರರೊಂದಿಗೆ ಸಂಪರ್ಕವನ್ನು ಹೆಚ್ಚಿಸುವ ಮೂಲಕ ಸ್ವಯಂ ಉದ್ಯೋಗದಿಂದ ಉದ್ಯಮಗಳನ್ನು ಸ್ಥಾಪಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಇದೀಗಾಗಲೇ ಸ್ನೇಹಿತರೆ, ನೀವು 5 ಮತ್ತು 1 ವಾರ ದಿನದವರೆಗೆ 1 ವೀಕ್ ವರೆಗೆ ನೀವು ಟ್ರೈನಿಂಗನ್ನು ನೀವು ಪಡೆದಿರುತ್ತೀರಿ. ಆ ಟ್ರೈನಿಂಗ್ ಪಡೆದ ನಂತರ ಸ್ನೇಹಿತರೆ, ನಿಮಗೆ ಒಂದು ಲಾಸ್ಟ್ ಅಸೆಸ್ಮೆಂಟ್ ಎಕ್ಸಾಮ್ ಅಂತ ಹೇಳಿ ಮಾಡಿ, ಅದು ಕೆಲವೊಂದು ತರಬೇತಿ ಕೇಂದ್ರಗಳಲ್ಲಿ ಫಲಾನುಭವಿಗಳಿಗೆ ಅಂದರೆ ತರಬೇತಿದಾರರಿಗೆ ಎಕ್ಸಾಮ್ ಕೂಡ ಕಂಪ್ಲೀಟ್ ಮಾಡಲಾಗಿದೆ. ಆ ಎಕ್ಸಾಮ್ ರಿಸಲ್ಟ್ ಶೀಟನ್ನು ಸಹ ತರಬೇತಿ ಸೆಂಟರ್ಗಳಲ್ಲಿ ಅವರವರ ತರಬೇತಿದಾರರಿಗೆ ಆ ರಿಸಲ್ಟನ್ನು ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡಲಾಗಿರುತ್ತದೆ. ಟೂಲ್ ಕಿಟ್ ಪ್ರೋತ್ಸಾಹ: ಕುಶಲಕರ್ಮಿಗಳ ಕೌಶಲ್ಯವನ್ನು ಮೌಲ್ಯಮಾಪನ ಮಾಡಿದ ನಂತರ ಅವರ ವ್ಯವಹಾರಕ್ಕೆ ತಂತ್ರಜ್ಞಾನವನ್ನು ಸೇರಿಸಲು ಮತ್ತು ಅವರ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ 15,000 ರೂಪಾಯಿ ಟೂಲ್ ಕಿಟ್ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಸ್ನೇಹಿತರೆ, ನೀವು ತರಬೇತಿ ಪಡೆದ ನಂತರ ನಿಮ್ಮ ಇಂಡಿವಿಜುವಲ್ ಲಾಗಿನ್ ಆದ ನಂತರ ನೀವು 15,000 ಈ ವೋಚರ್ಸಿಗೆ ನೀವು ಸೆಲೆಕ್ಟ್ ಮಾಡಬೇಕು, ಸೇವ್ ಮಾಡಬೇಕು. ನಂತರ ನಿಮಗೆ ಟೂಲ್ ಕಿಟ್ ಯಾವುದು ಬೇಕು, ಸೆಟ್ ಎ, ಸೆಟ್ ಬಿ ಅಥವಾ ನಿಮಗೆ ಅದರಲ್ಲಿ ತೋರಿಸುವಂತಹ ಸೆಟ್ಗಳಲ್ಲಿ ಮುಖ್ಯವಾದ ಅತಿ ಹೆಚ್ಚು ಉಪಕರಣಗಳು ಇರುವಂತಹ ಸೆಟ್ಗಳಿಗೆ ನೀವು ಸೇವ್ ಮಾಡಿ ಸಬ್ಮಿಟ್ ಕೊಡಲೇಬೇಕು. ಯಾರು ತರಬೇತಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಅವರು ಈ ಕೆಲಸ ಮಾಡಲೇಬೇಕು. ನಂತರ ಸ್ನೇಹಿತರೆ, ಸಾಲ ಸೌಲಭ್ಯ:
15 ತಿಂಗಳ ಮರುಪಾವತಿ ಅವಧಿಯೊಂದಿಗೆ ಮೂಲಭೂತ ಕೌಶಲ್ಯ ತರಬೇತಿಯನ್ನು ಪೂರ್ಣಗೊಳಿಸಿದ ಕುಶಲಕರ್ಮಿಗಳಿಗೆ ರು 1,00,000ವರೆಗೆ ಸಾಲವನ್ನು ನೀಡಲಾಗುತ್ತದೆ. ಡಿಜಿಟಲ್ ವಹಿವಾಟುಗಳನ್ನು ನಿರ್ವಹಿಸಲು ಸುಧಾರಿತ ಕೌಶಲ್ಯ ತರಬೇತಿ ಹೊಂದಿರುವವರಿಗೆ ಮೊದಲ ಬಾರಿಗೆ 1,00,000, ಎರಡನೇ ಬಾರಿಗೆ 2,00,000 ರು.ವರೆಗೆ ಸಾಲ ಸಿಗುತ್ತದೆ. ಆದರೆ ರು 2,00,000 ಸಾಲ ಪಡೆಯಲು ಆರಂಭಿಕ ಸಾಲದ ಮೊತ್ತ ರು 1,00,000ವನ್ನು ಮೊದಲು ಮರುಪಾವತಿ ಮಾಡಿರಬೇಕು. ಡಿಜಿಟಲ್ ವಹಿವಾಟಿಗೆ ಪ್ರೋತ್ಸಾಹ. ಡಿಜಿಟಲ್ ವಹಿವಾಟಿಗೆ ಕುಶಲಕರ್ಮಿಗಳಿಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಪ್ರತಿ ವಹಿವಾಟಿಗೆ ₹1ಯಂತೆ ತಿಂಗಳಿಗೆ 100 ವಹಿವಾಟಿಗಳಿಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಮಾರ್ಕೆಟಿಂಗ್ ಬೆಂಬಲ. ಕುಶಲಕರ್ಮಿಗಳಿಗೆ ತಮ್ಮ ಉತ್ಪನ್ನಗಳನ್ನು ಹೇಗೆ ಮಾರಾಟ ಮಾಡಬೇಕು ಎಂಬುದರ ಕುರಿತು ಅರಿವು ನೀಡಲಾಗುತ್ತದೆ. ಗುಣಮಟ್ಟದ ಭರವಸೆ, ಬ್ರ್ಯಾಂಡಿಂಗ್, ಇ-ಕಾಮರ್ಸ್, ಜಿಇಎಂ, ಪ್ಲಾಟ್ಫಾರ್ಮ್, ಆನ್ಬೋರ್ಡಿಂಗ್, ಜಾಹೀರಾತು, ಪ್ರಚಾರ ಇತ್ಯಾದಿಗಳ ಕುರಿತು ತರಬೇತಿ ನೀಡಲಾಗುತ್ತದೆ. ನೋಂದಣಿ ಪ್ರಕ್ರಿಯೆ ನಿಮಗೆ ಗೊತ್ತಿದೆ ಸ್ನೇಹಿತರೆ. ಮೊದಲು PM ವಿಶ್ವಕರ್ಮ ಪೋರ್ಟಲ್ ಅನ್ನು ತೆರೆಯಿರಿ. pmvishwakarma.government.in ಮುಖಪುಟ ಹೋಗಿ ಮತ್ತು ಹೌ ಟು ರಿಜಿಸ್ಟರ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಮತ್ತು ನೋಂದಾಯಿಸಿಕೊಳ್ಳಬೇಕು. ನಿಮ್ಮ ಮೊಬೈಲ್ ಸಂಖ್ಯೆ, ದೃಢೀಕರಣ, ಆಧಾರ್, KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿರಬೇಕು. ಕುಶಲಕರ್ಮಿಗಳು ನೋಂದಣಿ ನಮೂನೆಯನ್ನು ತೆರೆಯಬೇಕು ಮತ್ತು ಎಲ್ಲ ವಿವರಗಳನ್ನು ನಮೂದಿಸಬೇಕು. PM ವಿಶ್ವಕರ್ಮ ಡಿಜಿಟಲ್ ID ಪ್ರಮಾಣಪತ್ರ ಡೌನ್ಲೋಡ್ ಮಾಡಬೇಕು. ಮತ್ತು ಪರಿಶೀಲನೆ ಪ್ರಕ್ರಿಯೆ. ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಪರಿಶೀಲನೆ ಪ್ರಕ್ರಿಯೆ 3 ಹಂತಗಳಲ್ಲಿ ಇದೆ. ಮೊದಲ ಹಂತವು ಗ್ರಾಮ ಪಂಚಾಯಿತಿ ಅಥವಾ ULB ಮಟ್ಟದಲ್ಲಿ ಪರಿಶೀಲನೆಯನ್ನು ಒಳಗೊಂಡಿರುತ್ತದೆ. ಆ ಬಳಿಕ ಜಿಲ್ಲಾ ಅನುಷ್ಠಾನ ಸಮಿತಿ ಪರಿಶೀಲಿಸಿ ಶಿಫಾರಸು ಮಾಡಲಿದೆ. ಅಂತಿಮವಾಗಿ ಸ್ಕ್ರೀನಿಂಗ್ ಸಮಿತಿಯ ಅನುಮೋದಿಸುತ್ತದೆ. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳಿಗೆ ಕುಶಲಕರ್ಮಿಗಳು 1800267777ಗೆ ಕರೆ ಮಾಡಬಹುದು ಅಥವಾ pmvishwakarma@dcmse.government.in ಗೆ ಮೇಲ್ ಮಾಡಬೇಕು. ಸ್ನೇಹಿತರೆ, ನೀವು ತರಬೇತಿ ನಂತರ ಇಂಡಿವಿಜುವಲ್ ಲಾಗಿನ್ ಅಡಿಯಲ್ಲಿ ನಿಮ್ಮ ಆಲ್ರೆಡಿ ಬೆನಿಫಿಷರಿ ಲಾಗಿನ್ ಅಡಿಯಲ್ಲಿ ನೀವು ಲಾಗಿನ್ ಆಗಿ ನಿಮ್ಮ ವೋಚರ್ಸ್ 15,000ಗೆ ಸೇವ್ ಮಾಡಿ ಸಬ್ಮಿಟ್ ಕೊಡಬೇಕು. ಅದೇ ತರಹ ಟೂಲ್ ಕಿಟ್ಟನ್ನು ಸಹ ನೀವು ಸೇವ್ ಮಾಡಿ ಸಬ್ಮಿಟ್ ಕೊಡಬೇಕು. ನೆಕ್ಸ್ಟ್ ಅದ ನಂತರ ಸ್ನೇಹಿತರೆ, ನಿಮಗೆ ಒಂದು ಉದ್ಯಮ್ ಸರ್ಟಿಫಿಕೇಟ್ ಎಂದು ಒಂದು ಆಪ್ಷನ್ ತೋರಿಸುತ್ತದೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಲ್ಯಾಮಿನೇಷನ್ ಮಾಡಿ ಇಟ್ಟುಕೊಳ್ಳಬೇಕು. ಅದರಲ್ಲಿ ನಿಮ್ಮ ಸರ್ಟಿಫಿಕೇಟು ತೋರಿಸುತ್ತದೆ, ID ಕಾರ್ಡ್ ತೋರಿಸುತ್ತದೆ ಮತ್ತು ನಿಮ್ಮ ಹಾಕಿರುವಂತಹ ಅಪ್ಲಿಕೇಶನ್ನು ಸಹ ತೋರಿಸುತ್ತದೆ. ಅದರ ಜೊತೆಗೆ ಟ್ರೈನಿಂಗ್ ಆದ ನಂತರ ನಿಮಗೆ ಉದ್ಯಮ್ ಸರ್ಟಿಫಿಕೇಟ್ ಇವರೇ ಡೈರೆಕ್ಟಾಗಿ PM ವಿಶ್ವಕರ್ಮನವರು ನಿಮ್ಮ ಲಾಗಿನ್ ಐಡಿಯಲ್ಲಿ ಒಂದು ಅಪ್ಲಿಕೇಶನನ್ನು ಉದ್ಯಮ್ ಸರ್ಟಿಫಿಕೇಟನ್ನು ಅಲ್ಲಿ ಶೋ ಆಗುವಂತಹ ಮಾಡಿದ್ದಾರೆ. ಅದನ್ನು ನಿಮಗೆ ಬೇಕಾದರೆ ಅದು ನಿಮಗೆ ಬೇಕೇ ಬೇಕು. ಆ ಉದ್ಯಮ್ ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಬೇಕು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.